ಹೃದಯಾಘಾತಕ್ಕೆ ಟ್ರಕ್ ಚಾಲಕ ಬಲಿಯಾಗಿದ್ದಾನೆ. ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಚಾಲಕನಿಗೆ ಹೃದಯಾಘಾತವಾಗಿದೆ. ಇನ್ನು ಹೃದಯಾಘಾತಕ್ಕೆ ಟ್ರಕ್ ಚಾಲಕ ಬಲಿಯಾಗಿದ್ದಾನೆ. ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಚಾಲಕನಿಗೆ ಹೃದಯಾಘಾತವಾಗಿದೆ. ಇನ್ನು ಟ್ರಕ್ನಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿ ಚಾಲಕ ಪ್ರಾಣವನ್ನ ಬಿಟ್ಟಿದ್ದಾನೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ಗಾಣಗಾಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಬಿಹಾರ್ ಮೂಲದ ಬೀರೇಂದ್ರ ಸಿಂಗ್ ಚೌಧರಿ 47 ವರ್ಷದ ಬೀರೇಂದ್ರ ಸಿಂಗ್ ಚೌಧರಿ ಮೃತ ದುರ್ದೈವಿಯಾಗಿದ್ದಾನೆ. ಗಾಣಗಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು. ಹೃದಯಾಘಾತಕ್ಕೆ ಟ್ರಕ್ ಚಾಲಕ ಬಲಿಯಾಗಿದ್ದಾನೆ. ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಚಾಲಕನಿಗೆ ಸಡನ್ ಆಗಿ ಹೃದಯಾಘಾತವಾಗಿದೆ. ಟ್ರಕ್ನಲ್ಲಿ ಮಲಗಿದ್ದ ಸ್ಥಿತಿಯಲ್ಲಿಯೇ ಈ ಚಾಲಕ ಪ್ರಾಣವನ್ನ ಬಿಟ್ಟಿದ್ದಾನೆ. ಇನ್ನು ಚಾಲಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆ ನಡೆದಿರುವಂತದ್ದು 47 ವರ್ಷದ ಬೀರೇಂದ್ರ ಸಿಂಗ್ ಚೌಧರಿ ಮೃತ ದುರ್ದೈವಿಯಾಗಿದ್ದಾನೆ. ಈಗಾಗಲೇ ಬಿಹಾರದವನು ಅಂತ ಹೇಳಿ ತಿಳಿದು ಬಂದಿದೆ. ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಹೃದಯಾಘಾತ ಸಂಭವಿಸ್ತಾ ಇದೆ. ಇನ್ನು ಜಸ್ಟ್ 1 ಮಂತ್ ಅಲ್ಲೇ, 1 ತಿಂಗಳಲ್ಲೇ 45 ದಿನಗಳಲ್ಲಿ 32 ಹೃದಯಾಘಾತವಾಗಿದೆ. ಅದರಲ್ಲಿಯೂ ಕೂಡ 20 ರಿಂದ 30 ವರ್ಷದ ಒಳಗಿನ ಯುವಕರು ಆಗಿರಬಹುದು, ಹಾಗೆ 50 ರಿಂದ 40 ರಿಂದ 60 ವರ್ಷದ ಒಳಗಿನ ಜನಕ್ಕೆ ಸಾಕಷ್ಟು ಹೃದಯಾಘಾತ ಸಂಭವಿಸ್ತಾ ಇದೆ. ಇನ್ನು ಒಂದ್ ಕಡೆ ಹೇಳ್ತಾರೆ ಕೋವಿಡ್-19ಗೆ ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಕಳೆದ 1-2 ತಿಂಗಳಲ್ಲಿ ಹಾಸನದಲ್ಲಿ 4 ರಿಂದ 16 ಯುವಕರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಜೊತೆಗೆ 33% ಯುವಲಿಂಗ ಸಹ ಹೃದಯ ವೈಫಲ್ಯದಿಂದ ಪೀಡಿತರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಈಗಾಗಲೇ ವೈದ್ಯರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ಸಲಹೆ ಎಲ್ಲವನ್ನ ನೀಡಿದ್ದಾರೆ. ಇನ್ನು ನಿನ್ನೆಯೂ ಕೂಡ ನೋಡ್ತಾ ಇರಬಹುದು, ಚಿಕ್ಕಮಗಳೂರಿನಲ್ಲಿ ಒಂದು ಹೃದಯಾಘಾತ ಸಂಭವಿಸಿತ್ತು, ಹಾಗೆ ಹಾಸನದಲ್ಲಿನೂ ಒಂದು ಹೃದಯಾಘಾತ ಸಂಭವಿಸಿತ್ತು. ಹೀಗೆ ದಿನಕ್ಕೆ ಹೃದಯಾಘಾತ ಸಾಕಷ್ಟು ಆಗ್ತಾ ಇದೆ. ಜನರು ಯಾವ ರೀತಿಯಾಗಿರ್ಬೇಕು, ಜನರು ಯಾವ ರೀತಿಯಾಗಿ ಜೀವನ ಶೈಲಿಯನ್ನ ನಡೆಸಬೇಕು ಅನ್ನೋದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಸಡನ್ ಆಗಿ ಕುಸಿದ್ ಬೀಳ್ತಾರೆ, ಸಡನ್ ಆಗಿ ನಿಂತಲ್ಲೇ ನಿಂತ್ಕೊಳ್ತಾರೆ. ಇನ್ನು ಮಲಗಿದ್ದಾಗ್ಲೇನೆ ಹೃದಯಾಘಾತ ಸಂಭವಿಸಿದೆ ಈ ಬೀರೇಂದ್ರ ಸಿಂಗ್ ಅವರಿಗೆ. 47 ವರ್ಷದ ಬೀರೇಂದ್ರ ಸಿಂಗ್ ಮಲಗಿದ್ದಲ್ಲೇ ಹೃದಯಾಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ. ಈಗಾಗಲೇ ಏನು ಕೋವಿಡ್ ಲಸಿಕೆ ಅಡ್ಡ ಪರಿಣಾಮದಿಂದ ಈ ಹೃದಯಾಘಾತ ಸಂಭವಿಸ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇನ್ನು ಕೂಡ ಆರೋಗ್ಯ ಇಲಾಖೆಯಿಂದ ವರದಿ ಕೂಡ ಸಲ್ಲಿಕೆ ಆಗಿಲ್ಲ. ಏಕಾಏಕಿ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಪ್ರಕರಣಗಳು ಹೆಚ್ಚಳಕ್ಕೆ ಕಾರಣನೇ ಈ ಕೋವಿಡ್ ಲಸಿಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಅದು ಪ್ರೂಫ್ ಆಗಿಲ್ಲ, ಏನನ್ನೋದು ಇನ್ನು ಕಾರಣ ತಿಳಿದು ಬಂದಿಲ್ಲ. ಹೃದಯಾಘಾತಕ್ಕೆ ಸಾಕಷ್ಟು ಜನರು ಕೂಡ ಬಲಿಯಾಗ್ತಾ ಇದ್ದಾರೆ. ನಿನ್ನೆಯೂ ಕೂಡ ಬಲಿಯಾಗಿದ್ದಾರೋ. ಇನ್ನು ಹಾಸನ ಜಿಲ್ಲೆಯಲ್ಲಿಯೇ ಸಾಕಷ್ಟು 45 ದಿನಗಳಲ್ಲಿ 33 ಹೃದಯಾಘಾತಕ್ಕೆ ಸಂಭವ ಆಗಿದೆ.